ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ಜಿಲ್ಲೆಯ ರೋಣದಲ್ಲಿ ಘನಘೋರ ಕೃತ್ಯ ನಡೆದು ಹೋಗಿದೆ. ಬುದ್ಧಿಮಾಂದ್ಯ ಯುವತಿ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ರೋಣ ತಾಲೂಕಿನ ಅರಹುಣಸಿ ಗ್ರಾಮದಲ್ಲಿ ನಡೆದ ದುರಂತ ಘಟನೆ ಇದು. ನಿಜಕ್ಕೂ ಹೀನಾಯ ಕೃತ್ಯ. ಚಾಕ್ಲೇಟ್ ಹಾಗೆ ತಿಂಡಿಯ ಆಸೆ ತೋರಿಸಿ ನಿರಂತರವಾಗಿ ಆಕೆಗೆ ಅತ್ಯಾಚಾರವನ್ನ ಮಾಡಲಾಗಿದೆ. ಗದಗ ಜಿಲ್ಲೆಯ ರೋಣದಲ್ಲಿ ಘನಘೋರ ಕೃತ್ಯ ಇದು. ಬುದ್ಧಿಮಾಂದ್ಯ ಯುವತಿ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ರೋಣ ತಾಲೂಕಿನ ಅರಹುಣಸಿ ಗ್ರಾಮದಲ್ಲಿ ನಡೆದ ಘಟನೆ. ಚಾಕ್ಲೇಟ್ ಹಾಗೆ ತಿಂಡಿ ಆಸೆಯನ್ನ ತೋರಿಸಿ ನಿರಂತರವಾಗಿ ಆಕೆಯನ್ನ ಅತ್ಯಾಚಾರ ಮಾಡಲಾಗಿದೆ. ಅದಾದ ಮೇಲೆ ಆಕೆಗೆ ಬುದ್ಧಿಮಾಂದ್ಯ, ಮೆಂಟಲ್ ಸ್ಟೆಬಿಲಿಟಿ ಇಲ್ಲ. ಹೀಗಾಗಿ ಆಕೆ ಅದನ್ನ ಯಾರ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ. ಬಳಿಕ ಯುವತಿ ದೇಹದಲ್ಲಿ ಚೇಂಜಸ್ ಆಗುತ್ತೆ. ಬದಲಾವಣೆಯ ಬಳಿಕವಷ್ಟೇ ಈ ಒಂದು ಪ್ರಕರಣ ಬಯಲಿಗೆ ಬರುತ್ತೆ. 6 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಆ ಬುದ್ಧಿಮಾಂದ್ಯ ಯುವತಿ. ಅದೇ ಗ್ರಾಮದ ದುರ್ಗಪ್ಪ ಎಂಬಾತನಿಂದ ಈ ರೀತಿ ಕೃತ್ಯ ನಡೆದಿದೆ. ಯುವತಿ ತಾಯಿಯಿಂದ ದುರ್ಗಪ್ಪನ ವಿರುದ್ಧ ದೂರು ಕೂಡ ದಾಖಲಾಗಿದೆ. ವಿಡಿಯೋಗಾಗಿ ರೋಣ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ನಿರಂತರ ಅತ್ಯಾಚಾರ ಮಾಡಿರುವಂತಹ ವಿಡಿಯೋ ಕೂಡ ಮಾಡ್ಕೊಂಡಿರಬಹುದು ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಅಕಸ್ಮಾತ್ ಆ ವಿಡಿಯೋ ಮಾಡ್ಕೊಂಡಿದ್ರೆ ಆ ವಿಡಿಯೋ ಎಲ್ಲಿದೆ ಅಂತ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಸಂತ್ರಸ್ತೆ ಯುವತಿಗೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆಸರೆಯನ್ನ ನೀಡಲಾಗಿದೆ. ರೋಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಬುದ್ಧಿಮಾಂದ್ಯ ಯುವತಿ ಮೇಲೆ ನಿರಂತರ ಅತ್ಯಾಚಾರವನ್ನು ನಡೆಸಿ ಗರ್ಭಿಣಿ ಮಾಡಿರುವಂತಹ ಅಮಾನವೀಯ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ನಡೆದಿದೆ. 19 ವರ್ಷ ಅಷ್ಟೇ ಆಕೆಗೆ. ಆ ಯುವತಿಗೆ ಚಾಕ್ಲೇಟು, ತಿಂಡಿ ಅಥವಾ ಬೇರೆ ತಿಂಡಿಗಳ ಆಸೆಯನ್ನು ತೋರಿಸಿ ನಿರಂತರವಾಗಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಇನ್ನು ಕಾಮುಕರ ಕೃತ್ಯದಿಂದ ಯುವತಿ ಸದ್ಯ 6 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಯುವತಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಜುಲೈ 6ರಂದು ಆಕೆಯನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಆಗ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಸ್ಥಳೀಯ ದುರ್ಗಪ್ಪ ಎಂಬಾತನಿಂದ ನೀವೇನು ನೋಡ್ತಾ ಇದ್ರ ದೃಶ್ಯದಲ್ಲಿ ಈತನೇ ಆ ಪಾಪಿ. ಅಷ್ಟು ವಯಸ್ಸಾಗಿದ್ರೂ ಕೂಡ ಈತನಿಗೆ ಚಪಲ ಕಡಿಮೆ ಆಗಿಲ್ಲ. ಸ್ಥಳೀಯ ದುರ್ಗಪ್ಪ ಎಂಬಾತನಿಂದ ಈ ರೀತಿ ಕೃತ್ಯ ನಡೆದಿದೆ ಎನ್ನುವಂತಹ ಆರೋಪವನ್ನ ಯುವತಿಯ ತಾಯಿ ಮಾಡ್ತಾ ಇದ್ದಾರೆ. ಆದ್ರೆ ಕೇವಲ ಆತ ಮಾತ್ರ ಅಲ್ಲ, ಯುವತಿಯನ್ನ ಇನ್ನೂ ಹಲವರು ಈ ರೀತಿ ಬಳಸ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಆ ಯುವತಿಯ ಅತ್ಯಾಚಾರದ ವಿಡಿಯೋ ಸಹ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಅನುಮಾನ ಇದೆ. ಹೀಗಾಗಿ ಆ ವಿಡಿಯೋಗಾಗಿ ರೋಣ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಬುದ್ಧಿಮಾಂದ್ಯ ಯುವತಿಯ ವಿಡಿಯೋ ಕೂಡ ಇದೆ ಎನ್ನುವಂತಹ ಶಂಕೆ. ಹಾಗೆ ಸದ್ಯ ಸಂತ್ರಸ್ತ ಯುವತಿಯನ್ನ ಗದಗ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಈ ಕುರಿತು ಗದಗ ಜಿಲ್ಲೆಯ ರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಿಜಕ್ಕೂ ಒಂದು ಪೈಶಾಚಿಕ ಕೃತ್ಯ. ಇಷ್ಟು ವಯಸ್ಸಾಗಿದೆ ಆತನಿಗೆ, ದುರ್ಗಪ್ಪನಿಗೆ, ಆದರೂ ಕೂಡ ಚಪಲ ಮಾತ್ರ ಕಮ್ಮಿ ಆಗಿಲ್ಲ. ಆಕೆಯನ್ನ ಈ ರೀತಿ ಬಳಸ್ಕೊಂಡು ಪಾಪ ಆಕೆಗೆ ಅದನ್ನ ಯಾರ ಜೊತೆನೂ ಹೇಳ್ಕೊಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಬಳಿಕ ಆಕೆಯ ದೇಹದಲ್ಲಿ ಬದಲಾವಣೆ ಆಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅದಾದ ನಂತರ ನಿಜ ಅಂಶ ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದರ್. ಫಾರೂಕ್, ಇನ್ನು ನಿಜಕ್ಕೂ ಹೀನ ಕೃತ್ಯ ಇದು ಬೆಳಕಿಗೆ ಬಂದಿದೆ ಹೇಗೆ? ಪಾಪಿಗಳು ಯಾರು? ಜೊತೆಗೆ ಸದ್ಯ ಆಕೆಯ ಸ್ಥಿತಿ ಹೇಗಿದೆ ಅಂತ? ಸಿಂಚನ ಏನು ಗದಗ ಜಿಲ್ಲೆಯಲ್ಲಿ ಒಂದ್ ರೀತಿ ಯುವತಿ ಮೇಲೆ ಘನಘೋರ ಅತ್ಯಾಚಾರ ನಡೆದಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಅರಹುಣಸಿ ಗ್ರಾಮದ ಏನು ಈ ಯುವತಿ ಇದ್ಲು, ಕಳೆದ ಕೆಲ ತಿಂಗಳಿದೆ ಅಂದ್ರೆ ಫೆಬ್ರವರಿಯಲ್ಲಿ ಮೇಲಿಂದ ಮೇಲೆ ಪದೇ ಅತ್ಯಾಚಾರ ಮಾಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಆ ಯುವತಿಯ ತಾಯಿ ಇವತ್ತು ಪೊಲೀಸರ ಮುಂದೆ ದೂರಿನಲ್ಲಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಏನು ಮೊನ್ನೆ ಅಂದ್ರೆ 6ನೇ ತಾರೀಕಿನ ದಿನ ಗದಗ ಜಿಲ್ಲಾಸ್ಪತ್ರೆಗೆ ಅವಳನ್ನ ಚಿಕಿತ್ಸೆ ಅಂತ ಕರ್ಕೊಂಡ್ ಬಂದ ನಂತರ ಅಲ್ಲಿ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತಕ್ಕಂಥ ಒಂದು ಮಾಹಿತಿ ಹೊರಬರುತ್ತೆ. ಅವಳು ಈಗಾಗ್ಲೇ ಬುದ್ಧಿಮಾಂದ್ಯ ಇರೋದ್ರಿಂದ ಯಾರು ಏನು ಅಂತಕ್ಕಂಥದ್ದು ಸಹ ಗೊತ್ತಿರ್ಲಿಲ್ಲ. ಅವಳು ಏನು ಅವ್ರ ತಾಯಿ ಮುಂದೆ ಹಂಚ್ಕೊಂಡಿದ್ಲು. ಆ ಆಧಾರದ ಮೇಲೆ ಅದೇ ಗ್ರಾಮದ ಏನು ಅವರ ದೂರದ ಸಂಬಂಧಿ ಸಹ ಹೋದಾಗಿದ್ದ. ಅವನ ಮೇಲೆ ಪ್ರಕರಣವನ್ನ ದಾಖಲಿಸಿ ರೋಣ ಪೊಲೀಸ್ ಠಾಣೆಯಲ್ಲಿ ಇವತ್ತು ಪ್ರಕರಣ ದಾಖಲಿಸಿಕೊಂಡು ಅವನನ್ನ ಅರೆಸ್ಟ್ ಕೂಡ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಇದಷ್ಟೇ ಅಲ್ಲ, ಅವನ ಒಬ್ಬನ ಮಾತ್ರ ಅಲ್ಲ, ಅವಳು ಬುದ್ಧಿಮಾಂದ್ಯ ಆಗಿರೋದ್ರಿಂದ ಅದೇ ಗ್ರಾಮದಲ್ಲಿ ಬಹಳಷ್ಟು ಜನ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಮಾತುಗಳು ಸಹ ಇವತ್ತು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಅವಳ ಜೊತೆ ಮತ್ತೊಬ್ಬ ವ್ಯಕ್ತಿ ಅತ್ಯಾಚಾರ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಸಹ ಆ ಗ್ರಾಮದಲ್ಲಿ ವೈರಲ್ ಆಗಿತ್ತು. ಅದು ಮತ್ತೆ ಏನು ಆ ಪ್ರತಿಷ್ಠಿತ ವ್ಯಕ್ತಿ ಇದ್ದ ಅವರು ಅದನ್ನ ಡಿಲೀಟ್ ಮಾಡಿಸಿದ್ರು. ಹಾಗಾಗಿ ಆ ವಿಡಿಯೋ ಪತ್ತೆಗಾಗಿ ಇವತ್ತು ಪೊಲೀಸರು ಬಲೆ ಬೀಸಿದ್ದಾರೆ ಅಂತಕ್ಕಂಥ ಒಂದು ಪ್ರಾಥಮಿಕ ಮಾಹಿತಿಯಲ್ಲಿ ತಿಳಿದು ಬರ್ತಾ ಇದೆ ಸಿಂಚನ. ಓಕೆ, ಥ್ಯಾಂಕ್ ಯು ಫಾರೂಕ್ ಮಕಾಂದರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.